ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ದೇವ್ರ ಬಗ್ಗೆ ಮಾತಾಡೋಣ. ಯಾವ ದೇವ್ರ ಬಗ್ಗೆ ಮಾತಾಡೋಣ? ಶನಿ ದೇವ್ರ ಬಗ್ಗೆ ಮಾತಾಡೋಣ. ಶನಿ ದೇವರು ಹೆಗ್ಲೇ ಇರಿದ್ರೆ ಕೆಲವೊಂದು ಸೂಚನೆಗಳು ಕೊಡ್ತಾರೆ. ಆ ಸೂಚನೆಗಳು ಯಾವುದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾವುದು ಅಂತ ನೋಡೋಣ. ಯಾವುದೇ ವಕ್ರ ದೃಷ್ಟಿಯಿಂದ ತಪ್ಪಿಸ್ಕೊಂಡ್ರು ನಾವು ಶನಿ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಹಾಗೆ ಶನಿ ದೇವರು ಹೆಗ್ಲೇ ಇರಿದ್ರೆ 7.5 ವರ್ಷ ನಮ್ಮನ್ನ ಬಿಡದಂಗೆ ಕಾಡ್ತಾನೆ. ತುಂಬಾ ಕಷ್ಟ ಕೊಡ್ತಾನೆ. ಅಷ್ಟು ಕಷ್ಟ, ಎಷ್ಟು ಕಷ್ಟ ಅಂದರೆ ಹೇಳೋಕ್ಕಾಗದಷ್ಟು ನಮಗೆ ನಮ್ಮ ಜೀವನದಲ್ಲಿ ಕಷ್ಟಪಡಬೇಕಾಗುತ್ತೆ. ಅದೇ ಶನಿ ದೇವರನ್ನು ಒಲಿದ್ರೆ ನಮಗೆ ಬಡವ ಕೂಡ ಶ್ರೀಮಂತನಾಗ್ತಾನೆ. ಅದೇ ಮುನಿದ್ರೆ ತಡ್ಕೊಳಕ್ಕಾಗದೇ ಇರುವಷ್ಟು ನರಕ ಯಾತನೆ ಕಷ್ಟಗಳನ್ನ ಕೊಡ್ತಾನೆ. ಒಂದಾದ್ಮೇಲೆ ಕಷ್ಟಗಳನ್ನ ಕೊಡ್ತಾನೆ ಇರ್ತಾನೆ. ಶನಿದೇವ ಸೂರ್ಯಪುತ್ರ ಕೂಡ, ನವಗ್ರಹಗಳ ಅಧಿಪತಿ ಕೂಡ. ಶನಿದೇವ ಕೆಲವೊಂದು ಸೂಚನೆಗಳನ್ನ ಕೊಡ್ತಾನೆ. ಯಾವುದು ಶನಿದೇವನ ವಕ್ರ ದೃಷ್ಟಿ ಏನಾದ್ರು ನಿಮ್ಮ ಮೇಲೆ ಬಿದ್ದಿದೆ ಅಂದರೆ ಕೆಲವು ಸೂಚನೆಗಳನ್ನ ಮುಂಚಿತವಾಗಿ ನಿಮಗೆ ಕೊಡ್ತಾನೆ. ಅದು ಏನು ಅಂತಂದರೆ, ಮನೆ ಹತ್ರ ಯಾವ್ದಾದ್ರು ಅಶ್ವತ್ಥ ಮರ ಇದ್ದರೆ ಅದು ಕಟ್ ಮಾಡ್ತಾ ಇದ್ರೆ ಮತ್ತೆ ಅದು ಬೆಳೀತಾ ಇರೋದು. ಹಾಗೆ ಮನೇಲಿ ಗೋಡೆಗಳು ಬಿರುಕು ಆ ಗೋಡೆಗಳು ಬಿರುಕು ಮನೇಲಿ ಕೂಡ ಹಾಗೆ ಮನಸ್ತಾಪಗಳು, ಜಗಳಗಳು, ನೆಮ್ಮದಿನೇ ಇಲ್ಲ, ಆ ರೀತಿ ಆಗುತ್ತೆ ಮನೆಯ ಗೋಡೆ ಬಿರುಕು ಬಿಟ್ಕೊಂಡಾಗ. ಹಾಗೆ ಮನೇಲಿ ಜೇಡರ್ ಬಲೆ ಧೂಳು ಮಾಡ್ತಾ ಇರ್ತೀರ, ಹೊಡಿತಾ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀರ, ಮತ್ತೆ ಏನಾದ್ರು ಜೇಡರ್ ಬಲೆ ಕಟ್ತಾ ಇದ್ರೆ ಖಂಡಿತವಾಗ್ಲೂ ಅದು ಶನಿ ದೋಷನೇ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ಕೂದಲು ಉದುರೋದು, ಕೂದಲು ಕೂಡ ಯಾರು ಕೆಲವೊಂದು ಏನೋ ಪ್ರೋಟೀನ್ ಏನೋ ಒಂದು ಕಮ್ಮಿ ಆಗಿದೆ ಅದರಿಂದ ಇಲ್ಲ, ಅದು ಶನಿ ದೋಷದಿಂದ ಕೂಡ ಕೆಲವೊಂದ್ಸಲಿ ಕೂದಲು ಉದುರುತ್ತಾ ಇರುತ್ತೆ. ಮತ್ತೆ ಬಣ್ಣ ಕೂಡ ಚೇಂಜ್ ಆಗುತ್ತೆ, ಕೂದಲು ಬಣ್ಣ. ಅದರಿಂದ ಕೂಡ ನೀವು ಅದು ಒಂದು ಸೂಚನೆ ಅಂತ ನೀವು ತಗೊಳ್ಬೋದು. ತುಂಬ ಮುಖ್ಯವಾದದ್ದು ಕಾರಣ ಅಂದರೆ ಮುಖದ ಲಕ್ಷಣ ಚೇಂಜ್ ಆಗೋದು. ಮುಖ ತುಂಬ ಕಪ್ಸುತ್ಕೊಳ್ಳುತ್ತೆ. ಆವಾಗ ಶನಿದೇವರ ವಕ್ರದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ ಅಂತ ಕೆಲವರು ಹೇಳ್ತಾರೆ. ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗು, ಶನಿದೇವರ ದರ್ಶನ ಮಾಡು, ಈ ರೀತಿ ಕೆಲವರು ಹೇಳ್ತಾರೆ. ಹಾಗೆ ಮನೇಲಿ ಆಗಾಗ ಕಪ್ಪು ಬೆಕ್ಕು ಮನೆಗೆ ಬಂದು ಹೋಗೋದು, ಆ ರೀತಿ ಕೂಡ ಬರಬಾರ್ದು. ಆ ರೀತಿ ಬಂದಿದೆ ಅಂದರೆ ಅದು ಕೂಡ ಶನಿಯ ವಕ್ರದೃಷ್ಟಿ ಅಂತ ಕೂಡ ಹೇಳ್ಬೋದು. ಹಾಗೆ ಈ ಕಪ್ಪಿರುವೆ ಬಂದರೆ ಲಕ್ಷ್ಮಿ ಆಗಮನ ಆಗುತ್ತೆ. ಎಲ್ಲೋ ಸ್ವಲ್ಪ ಬಂದ್ಬಿಟ್ರೆ ಗುಂಪಾಗಿ ಇಷ್ಟಿಷ್ಟು ಒಂದೊಂದು ಎಲ್ಲಂದ್ರೆ ಅಲ್ಲಿ ಖಂಡಿತವಾಗ್ಲೂ ಬಂದರೆ ಅದು ಕೂಡ ಶನಿ ಪ್ರಭಾವ, ಶನಿಯ ವಕ್ರದೃಷ್ಟಿ ಕೂಡ ಅದು ಕೂಡ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಮೇಯ್ನಾಗಿ ಮುಖದ ಲಕ್ಷಣನೇ ಚೇಂಜ್ ಆಗೋಗುತ್ತೆ. ಮುಖದಲ್ಲಿ ಲಕ್ಷಣನೇ ಇರಲ್ಲ, ಮುಖದಲ್ಲಿ ಕಪ್ಪಾಗಿ ಎಲ್ಲ ಫುಲ್ಲು ಆವರಿಸ್ಕೊಂಡ್ಬಿಟ್ಟಿರ್ತಾನೆ. ಅದು 7.5 ವರ್ಷ ನಾವು ಪಡಬೇಕಾಗುತ್ತೆ ಕಷ್ಟನ. ಆಗ ಏನು ಇದಕ್ಕೆ ಸಣ್ಣ ಪ್ರಮಾಣದಲ್ಲಿ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂದ್ರೆ ಆಗಾಗ ವಾರಕ್ಕೊಂದ್ಸರಿ ಶನಿವಾರದಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದು, ಪೂಜೆ ಮಾಡಿಸೋದು. ಅದರಿಂದ ಸ್ವಲ್ಪ ಏನೋ ಒಂದು ಸಾಸಿವೆ ಕಾಳಷ್ಟು ನಮಗೆ ಕಷ್ಟನ ಪರಿಹಾರ ಮಾಡ್ಕೊಬೋದೇ ಹೊರತು ಪೂರ್ತಿ ಅಂತೂ ಆಗೋದಿಲ್ಲ. ನಮಗೆ 7.5 ವರ್ಷವರೆಗೂ ಕಾಡ್ತಾನೆ, ಇಲ್ಲ 7 ದಿನ, ಇಲ್ಲ 7.5 ವರ್ಷ. ನಮಗೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಪರಿಹಾರ ಕೂಡ ಯಾವ ರೀತಿ ಶನಿಯ ವಕ್ರದೃಷ್ಟಿ ಬಿದ್ದಾಗ ನಿಮಗೆ ಅದರಿಂದ ಪರಿಹಾರ ಹೇಗೆ ಮಾಡ್ಕೊಬೋದು, ನಾವು ಏನು ಮಾಡಿದ್ರೆ ಪರಿಹಾರ ಅಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್, ಹೇಳ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದ್ದೀರಾ, ಫುಲ್ ನೋಡಿರ್ತೀರ ಅನ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.